ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಗರ್ಪಡಿಸಿ ಮಹಿಮೆ ಪಡಿಸ್ತೇವೆ. ಪರಿಶುದ್ಧಾತ್ಮ ದೇವರೇ, ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ನೀವು ನಮ್ಮೊಟ್ಟಿಗಿದ್ದು ನನ್ನೊಟ್ಟಿಗಿದ್ದು ನೀನು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳುವ ಹಾಗೆ, ಈ ದಿನ ವಾಕ್ಯದ ಮುಖಾಂತರ ನಾವು ಆತ್ಮಿಕವಾಗಿ ಬಲ ಹೊಂದುವ ಹಾಗೆ ದೇವರಾತ್ಮನೇ ನೀವೇ ಕಾರ್ಯ ಮಾಡಿ ಈ ನಿನ್ನ ಮಾತುಗಳು ಕೇಳುವಂತ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶ್ರಯಿಸಿ ಬಲಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಈಗಿನ ವಾಕ್ಯ ಅಂಶ, ನಿನ್ನ ಸ್ವರ ದೇವರಿಗೆ ಕೇಳಿಸಿತಾ, ನಿನ್ನ ಸ್ವರ ದೇವರಿಗೆ ಕೇಳಿಸಿತಾ ಎಂಬ ವಾಕ್ಯ ಅಂಶವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆ 2ನೇ ಅಧ್ಯಾಯ 12ನೇ ವಚನ ಕೊನೆಯ ಲೈನ್ ಏನ್ ಹೇಳುತ್ತಂದ್ರೆ, ಆತನ ಮೊರೆ ಹೊಕ್ಕುವರೆಲ್ಲರೂ ಧನ್ಯರು. ಆತನ ಮೊರೆ ಹೊಕ್ಕುವರೆಲ್ಲರೂ ಧನ್ಯರು ಅಂದರೆ, ಆತನಂದ್ರೆ ಭೂಮಿಯನ್ನ, ಆಕಾಶವನ್ನ, ಅದರಲ್ಲಿ ಸಮಸ್ತವನ್ನ ಮತ್ತು ನಿನ್ನನ್ನ, ನನ್ನನ್ನ, ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿರುವಂತ ದೇವರ ಮೊರೆ ಹೊಕ್ಕುವರೆಲ್ಲರೂ ಧನ್ಯರು. ಅಂದ್ರೆ ಯಾವ ರೀತಿ ಧನ್ಯರು, ಯಾವ ರೀತಿ ಮೊರೆ ಹೊಕ್ಕಬೇಕು ಎಂಬುದಾಗಿ ನಾವು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ಅಂದ್ರೆ ದೇವರ ಹತ್ರ ಬಂದು ಮೊರೆ ಹೊಕ್ಕೋದಂದ್ರೆ ಪ್ರಾರ್ಥನೆ ಮಾಡುವಂತವ್ರು, ವಿಜ್ಞಾಪನೆ ಮಾಡುವಂತವ್ರು, ಆತನನ್ನು ಬೇಡುವಂತವರಿಗೆ ಆತನ ಏನ್ ಮಾಡ್ತಾನೆ ಅಂದ್ರೆ ಆಶೀರ್ವಾದ ಮಾಡ್ತಾರೆ. ಅವರ ಜೀವಿತ ಧನ್ಯ, ಅವರು ಧನ್ಯರಾಗಿರ್ತಾರೆ. ಅಂದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ, ಆತನ ಮೊರೆ ಹೊಕ್ಕುವಾಗ ಆತನ ಎಂಥವರನ್ನು ಬಿಟ್ಟು ಬಿಡುವನಲ್ಲ, ಎಂಥವರ ಪ್ರಾರ್ಥನೆ ಕೂಡ ಆತನು ಕೇಳ್ತಾನೆ ಎಂಬುದಾಗಿ ನಾವು ಸತ್ಯವೇದಾನುಸಾರವಾಗಿ ನಾವು ನೋಡ್ಕೊಳ್ಳೋಣ. ಲೂಕನು ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 1ನೇ ವಚನ ಒಂದು ಮಾತು ಹೇಳುತ್ತೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಸಾಕು ಅಮ್ಮ, ಇಲ್ಲಿ ಏನ್ ಹೇಳ್ತಾ ಇದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ಬೇಕು. ಅಲ್ಲಿ ಆತನ ಮೊರೆ ಹೊಕ್ಕುವರೆಲ್ಲರೂ ಧನ್ಯರು. ಅಂದ್ರೆ ಮೊರೆ ಹೊಕ್ಕಂದ್ರೆ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ನನಗೆ ಒಂದು ಅಗತ್ಯ ಇದೆ, ನನಗೆ ಒಂದು ಏನೋ ಬೇಕಾಗಿದೆ, ಅದನ್ನ ನಾವು ಪಡ್ಕೋಬೇಕಂದ್ರೆ ಅದಕ್ಕೆ ನಾನೇನ್ ಮಾಡ್ಬೇಕು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ಬೇಕು. ಈ ಮಕ್ಕಳು ತಂದೆ ತಾಯಿಗಳ ಹತ್ರ ಏನಾದ್ರೂ ಬೇಕಂದ್ರೆ ಅವ್ರು ಬೇಡ್ತಾನೆ ಇರ್ತಾರೆ, ಕೊಡೋ ತನಕ ಬಿಡೋದಿಲ್ಲ. ಒಂದು ಪೆನ್ಸಿಲ್ ಬೇಕಂದ್ರೆ, ಒಂದು ಪೆನ್ ಬೇಕಂದ್ರೆ, ಒಂದು ನೋಟ್ಸ್ ಬುಕ್ ಬೇಕಂದ್ರೆ ಅವ್ರೇನ್ ಮಾಡ್ತಾರೆ, ಪೀಡಿಸ್ತಾ ಇರ್ತಾರೆ. ಅಪ್ಪ ಅಮ್ಮ ನನ್ಗದ್ ಬೇಕು, ನನ್ಗದ್ ಬೇಕು, ನನ್ಗದ್ ಬೇಕು, ನನ್ಗದ್ ಬೇಕು ಅಂತೇಳಿ ಯಾವ ರೀತಿ ಮಕ್ಕಳು ತಂದೆ ತಾಯಿಯನ್ನ ಪೀಡಿಸ್ತಾರೋ ಅದು ಸಿಗೋ ತನಕ ಅವ್ರು ಬಿಡೋದಿಲ್ಲ. ಹಾಗೆ ನಾವು ಕೂಡ ತಂದೆಯಾದ ದೇವರ ಹತ್ರ ಯೇಸು ಕ್ರಿಸ್ತನ ಮುಖಾಂತರ ನಾವೇನ್ ಮಾಡ್ಬೇಕಂದ್ರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ಬೇಕು. ಅನೇಕರು ಸಾರಿ ಮಾಡ್ತಾರೆ ಅಂದ್ರೆ 1 ಸಾರಿ ಪ್ರಾರ್ಥನೆ ಮಾಡ್ತಾರೆ, 2 ಸಾರಿ ಪ್ರಾರ್ಥನೆ ಮಾಡ್ತಾರೆ, 3 ಸಾರಿ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಆ ದೇವರು ನನ್ನ ಪ್ರಾರ್ಥನೆ ಕೇಳಲ್ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ನಿನಗೆ ಉತ್ತರ ಸಿಗೋ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದ್ರೆ ನಿನಗೆ ಉತ್ತರ ಸಿಗೋ ತನಕ, ನಿನಗಿರುವಂತ ಸಮಸ್ಯೆ ಬಿಡುಗಡೆ ಆಗೋ ತನಕ, ನಿನಗೆ ಬೇಕಾದದ್ದು ನೀನು ಹೊಂದಿಕೊಳ್ಳುವ ತನಕ ನೀನೇನ್ ಮಾಡ್ಬೇಕು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಇಲ್ಲಿ ನಾವು ನೋಡ್ತೀವಿ. 2 ವಚನದಿಂದ ಮುಂದಕ್ಕೆ ಓದುವಾಗ ಅಲ್ಲಿ ನೋಡ್ತೇವೆ, ಆ ಊರಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದ. ಒಂದು ಊರಿದೆ, ಆ ಊರಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದಾನೆ. ಆ ನ್ಯಾಯಾಧಿಪತಿ ಎಂತವನಂದ್ರೆ ದೇವರಿಗೂ ಎದುರೋದಿಲ್ಲ, ಮನುಷ್ಯರಿಗೂ ಲೆಕ್ಕ ಮಾಡೋದಿಲ್ಲ, ಒಂದು ಕಠಿಣವಾದ ಮನುಷ್ಯ, ಒಂದು ದುರ್ಮಾರ್ಗಿ. ಆದ್ರೆ ಊರಿಗೆ ಆತನೇ ದೊಡ್ಡವನು. ಆತನ ಬಿಟ್ಟು ಯಾರ ಹತ್ರ ನ್ಯಾಯ ಮಾಡ್ಕೇಳಕ್ ಆಗಲ್ಲ. ಆತನ ಬಿಟ್ಟು ಏನೇ ಕೆಲಸ ನಾವು ಮಾಡೋದಿಲ್ಲ. ಆತನೇ ಊರಿಗೆ ಹಿರಿಯನಾಗಿರೋದ್ರಿಂದ, ನ್ಯಾಯಾಧಿಪತಿ ಆಗಿರೋದ್ರಿಂದ ಆತನು ನ್ಯಾಯ ತೀರಿಸೋದಕ್ಕೆ ಆತನ ಹತ್ರ ಬೇರೆ ಯಾರ ಹತ್ರ ಹೋಗಂಗಿಲ್ಲ. ಆ ರೀತಿ ಇರುವಂತ ಸಂದರ್ಭದಲ್ಲಿ ಆ ಊರಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ, ಯಾರೋ ಒಬ್ಬ ವಿಧವೆ. ಅದೇ ಊರಲ್ಲಿ ಒಬ್ಬ ವಿಧವೆ ಇದ್ದಾಳೆ. ಆ ವಿಧವೆ ಅಲ್ಲಿ ನಾವು ನೋಡುವಾಗ ಆ ನ್ಯಾಯಾಧಿಪತಿ ಹತ್ರ ಬರ್ತಾಳೆ. ಬಂದು ಆತನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಏನಂತಂದ್ರೆ, ಅಯ್ಯ, ನನಗೆ ಒಬ್ಬ ವಿರೋಧಿ ಇದ್ದಾನೆ, ನಾನು ವಿಧವೆ. ಆ ವಿರೋಧಿ ಏನ್ ಮಾಡ್ತಾ ಇದ್ದಾನೆ, ಬಂದು ನನ್ನನ್ನ ಹಿಂಸೆ ಕೊಡ್ತಾ ಇದ್ದಾನೆ, ನನಗೆ ತೊಂದರೆ ಮಾಡ್ತಾ ಇದ್ದಾನೆ, ನನ್ ಕಷ್ಟ ಕೊಡ್ತಾ ಇದ್ದಾನೆ. ಆದ್ರಿಂದ ಆ ವಿರೋಧಿಯಿಂದ ನನ್ನನ್ನು ಬಿಡಿಸು.
ಏನು ಹೇಳ್ತಾ ಇದ್ದಾನೆ? ಆ ವಿರೋಧಿಯಿಂದ ನನ್ನನ್ನು ಬಿಡಿಸು, ಆ ವಿರೋಧಿಯಿಂದ ನನ್ನನ್ನು ಬಿಡಿಸು, ಆ ವಿರೋಧಿಯಿಂದ ನನ್ನನ್ನು ಬಿಡಿಸು ಅಂತೇಳಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಒಂದು ದಿವಸ ಬರ್ತಾಳೆ, ಆಕೆಗೆ ಆತನಿಗೆ ನಮಸ್ಕಾರ ಹೇಳ್ತಾಳೆ. ಆಕೆ ಕಡೆ ಗಮನ ಕೊಡಲ್ಲ ಆತನು. ಆಕೆ ಮುಖ ನೋಡ್ಕೊಂಡು ಪಕ್ಕಕ್ಕೆ ಹೊರಟೋಗ್ತಾನೆ. ಸ್ವಾಮಿ ನಮಸ್ಕಾರ, ನನ್ನ ವಿರೋಧಿ ಒಬ್ಬನಿದ್ದಾನೆ ನಮ್ಮೂರಲ್ಲಿ, ಅವನು ಬಂದು ನಾನು ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ, ದಿನ ಬಂದು ನಾನು ಹಿಂಸೆ ಕೊಡ್ತಾ ಇದ್ದಾನೆ, ನಾನು ಪೀಡಿಸ್ತಾ ಇದ್ದಾನೆ. ನೀನು ನ್ಯಾಯಾಧಿಪತಿ ಆಗಿದೆಯಲ್ಲ, ನೀನು ನ್ಯಾಯ ತೀರಿಸು, ನೀನು ನ್ಯಾಯಾಧಿಪತಿ ಅಲ್ಲ, ನೀನು ನ್ಯಾಯ ತೀರಿಸು ಅಂತ ಹೇಳುವಾಗ ಆ ನ್ಯಾಯಾಧಿಪತಿ ಏನ್ ಮಾಡ್ತಾ ಇದ್ದಾನೆ? ಕಠಿಣ ಮನುಷ್ಯನು, ದೇವರಿಗೆ ಭಯಪಡದಂತವನು ಇನ್ನು ಮನುಷ್ಯರ ಮಾತೆಯಲ್ಲಿ ಕೇಳ್ತಾನೆ. ಅವನು ಕೇಳ್ತಾ ಇಲ್ಲ, ಆದ್ರೆ ಆಕೆ ಬಿಡ್ಲಿಲ್ಲ. ಆಕೆ ಏನ್ ಮಾಡ್ತಾ ಇದ್ದಾಳಂದ್ರೆ, ಮತ್ತೊಂದು ದಿವಸ ಬರ್ತಾನೆ. ಆತನು ಹೇಳದ್ ಮೊದಲೇ ಆ ನ್ಯಾಯಾಧಿಪತಿ ಎದ್ದು ಆಚೆ ಬರೋ ಮೊದಲೇ ಎದ್ದು ಬರ್ತಾನೆ. ಬಂದು ಆ ಬಾಕಲ ಹತ್ರ ಕಾಯ್ಕೊಂತಾಳೆ. ಆತನ ಈ ತರ ಮಹಡಿ ಮೇಲೆ ಇರ್ತಾನೆ, ಆಕೆ ಕೆಳಗೆ ನಿಂತ್ಕೊಂಡು ಆತನ ಆಚೆ ಬರೋಷ್ಟ್ರೊಳಗಾಗಿ ಆತನ ನಮಸ್ಕಾರ ಮಾಡ್ತಾನೆ. ಅಯ್ಯ, ನನ್ನ ವಿರೋಧಿ ನನ್ಗೆ ಹಿಂಸೆ ಕೊಡ್ತಾ ಇದ್ದೇನೆಯ್ಯ, ನನ್ನ ವಿರೋಧಿ ನನಗೆ ಹಿಂಸೆ ಕೊಡ್ತಾ ಇದ್ದೇನೆ, ಆದ್ರಿಂದ ನನ್ನ ವಿರೋಧಿಯಿಂದ ನನ್ನ ಬಿಡಿಸು ಅಂತೇಳಿ ಏನ್ ಮಾಡ್ತಾರೆ ಅಂದ್ರೆ, ಆ ದಿನ ಬಂದು ನೋಡ್ರಿ, ಅಲ್ಲಿ 4ನೇ ವಚನ ಏನ್ ಹೇಳ್ತಾನೆ ಅಲ್ಲಿ, ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಅಂದ್ರೆ ದಿನ ಬಂದು ಆಕೆಯು ಆತನನ್ನು ಕೇಳ್ತಾ ಇದ್ದಾಳೆ, ಸ್ವಾಮಿ ನನ್ನ ವಿರೋಧಿ ಒಬ್ಬನಿದ್ದಾನಪ್ಪ, ಅವನು ನನ್ಗೆ ಹಿಂಸೆ ಕೊಡ್ತಾ ಇದ್ದಾನೆ, ನನ್ಗೆ ಯಾರೂ ಇಲ್ಲ, ನಾನೊಬ್ಬ ವಿಧವೆ, ನೀನ್ ನನಗೆ ಸಹಾಯ ಮಾಡು, ನನಗೆ ನ್ಯಾಯ ತೀರಿಸು, ಆ ವಿರೋಧಿ ನನ್ನ ಹತ್ರ ಬರ್ದಾಗೆ, ಆ ವಿರೋಧಿ ನನ್ ಕಾಟ ಕೊಡ್ದಾಗೆ ನೀನ್ ನಾನು ನ್ಯಾಯ ತೀರಿಸು ಅಂದ್ರೆ, ಸ್ವಲ್ಪ ದಿವಸ ಏನ್ ಮಾಡ್ತಾನೆ, ಅವನು ಕಿವಿನೇ ಕೊಡೋದಿಲ್ಲ. ಆಕೆ ಏನು ಮಾಡಿದ್ರು ಕಿವಿ ಕೊಡೋದಿಲ್ಲ. ಅಂತ ಸಂದರ್ಭದಲ್ಲಿ ಆಕೆ ಏನ್ ಮಾಡ್ತಾಳೆ? ಬಿಡೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ನ್ಯಾಯಾಧಿಪತಿ ಅವನೇ, ಆಕೆಗೆ ನ್ಯಾಯ ಬೇಕು. ಅಪ್ಪ ವಿರೋಧಿ ಕಾಟ ಕೊಡ್ತಾ ಇದ್ದಾನೆ, ಆ ವಿರೋಧದಿಂದ ಬಿಡಿಸ್ಕೊಳ್ಬೇಕು. ಇನ್ನು ಆಕೆಗೆ ನ್ಯಾಯ ಕೊಡಿಸೋರು ಯಾರು ಇಲ್ಲ. ಹಾಗಾಗಿ ಆಕೆ ಏನ್ ಮಾಡ್ತಾಳೆ ಅಂದ್ರೆ, ಹೋಗಿ ಆ ನ್ಯಾಯಾಧಿಪತಿ ಹತ್ರ ದಿನ ಹೋಗಿ ಪೀಡಿಸ್ತಾ ಇದ್ದಾಳೆ, ದಿನ ಹೋಗಿ ಕಾಡಿಸ್ತಾ ಇದ್ದಾಳೆ, ದಿನ ಹೋಗಿ ಹಿಂಸೆ ಕೊಡ್ತಾ ಇದ್ದಾಳೆ. ಯಾವ ರೀತಿ? ನ್ಯಾಯವಾಗಿ ಏನಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಾ, ಅಯ್ಯ ನಮಸ್ಕಾರ, ನನ್ನ ವಿರೋಧಿ ಇದ್ದಾನೆ, ನನ್ನ ಅವನ ವಿರೋಧದಿಂದ ಬಿಡಿಸು, ಆ ವಿರೋಧದಿಂದ ನಾನು ಬಿಡಿಸು. ದಿನ ಹೋಗಿ ಆತನ ಮೊರೆ ಹೋಗ್ತಾ ಇದ್ದಾಳೆ, ಅವರು ತಲೆ ಕೆಡಿಸ್ಕೊಳ್ತಾರೆ. ಆಮೇಲೆ ನಾವು ನೋಡುವಾಗ 5ನೇ ವಚನ ನೋಡ್ರಿ, ಏನ್ ಹೇಳ್ತಾರೆ ಅಲ್ಲಿ, ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು, ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ನೋಡ್ರಿ, ಆದರೂ ಏನೋ ನಾನು ದೇವರಿಗೆ ಎದುರುನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ನಾನು ಈ ವಿಧವೆಯು ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆ ಬಂದು ಏನಂತೆ, ಬಂದು ದಿನ ಬರ್ತಾಳೆ, ಬಂದು ನನ್ನನ್ನು ಏನ್ ಮಾಡ್ತಾ ಇದ್ದಾಳೆ? ದಣಿಸಾಳು. ತೆಲುಗಲ್ಲಿ ಬಹಳ ಸ್ಮರಣೆ ಆಗಿದೆ. 5ನೇ ವಚನದಲ್ಲಿ, ఈ విధవరాలు నన్ను తొందర పెట్టుచున్నది గనుక ఆమె మాటికి వచ్చి గోదాడుచుండుకున్నట్లు ఆమెకు న్యాయం తీర్చునని తనలో తాను అనుకొనెను. హల్లెలూయా. దినము వచ్చి నన్ను గోదాడుతోంది, నాకు ఇబ్బంది పెడతాంది, నాకు కష్టం పెడతాంది, శ్రమను పెడతాంది, కాబట్టి ఈమె న్యాయం నేను తీర్చేయాలా అని ఆయనలో ఆయన అనుకుంటాడు. ಅಂದ್ರೆ ಆತನಲ್ಲಿ ಆತನ ಅಂದುಕೊಂಡು ಏನ್ ಮಾಡ್ತಾ ಇದೆ, ಅಲ್ಲಿ ತೀರ್ಪು ಮಾಡೋದಕ್ಕೆ ಅಲ್ಲಿ 6ನೇ ವಚನ ನಾವು ನೋಡ್ತೀವಿ. ಸ್ವಾಮಿ ಈ ಸಾಮ್ಯವನ್ನು ಹೇಳಿದ ಮೇಲೆ, ಯಾರು? ಯೇಸು ಕ್ರಿಸ್ತನು ಈ ಸಾಮ್ಯ ಹೇಳಿದ ಮೇಲೆ ಏನ್ ಹೇಳ್ತಾ ಇದ್ದಾನೆ? ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ಯಾರು? ಅನ್ಯಾಯಗಾರನು, ದುಷ್ಟನು, ಕಠಿಣ ಮನುಷ್ಯನು, ದೇವರಿಗೆ ಎದುರುನಲ್ಲ, ಮನುಷ್ಯನಿಗೆ ಆತನಿಗೆ ಲೆಕ್ಕಕ್ಕಿಲ್ಲ, ಶ್ರೀಮಂತನಾಗಿದ್ದಾನೆ, ಚೆನ್ನಾಗಿದ್ದಾನೆ, ಆದ್ರೆ ಅವನಿಗೆ ದೇವ್ರ ಭಯ ಇಲ್ಲ,
ಮನುಷ್ಯರು ಲೆಕ್ಕಕ್ಕಿಲ್ಲ, ಕಠಿಣ ಮನುಷ್ಯನು ಅಂತವನೇ ಏನಂತ ಆಲೋಚನೆ ಮಾಡ್ಕೊಳ್ತಾ ಇದ್ದಾನೆ, ದಿನ ಬಂದು ನನ್ನನ್ನ ದಂಡಿಸಾಳು, ನನ್ಗೆ ಹಿಂಸೆ ಕೊಡ್ತಾ ಇದ್ದ, ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಇದೇ ಮುಖ ನೋಡ್ಬೇಕಲ್ಲ, ನನ್ನ ಮೂಡ ಉಪ್ಪು ಮಾಡ್ತಾ ಇದ್ದಾಳಲ್ಲ, ನನ್ನ ಮೂಡ ಇದಾಗೋಗ್ತಾ ಇದ್ದಲ್ಲ, ಫಸ್ಟ್ ನಾನೇನ್ ಮಾಡ್ಬೇಕು, ಈಕೆ ನ್ಯಾಯ ತೀರಿಸಬೇಕು. ಪ್ರಿಯರೇ, ಆತನ ಮೊರೆ ಹೊಕ್ಕುವರೆಲ್ಲರೂ ಧನ್ಯರು. ಅಂದ್ರೆ ನೋಡು, ದಿನ ದೇವರ ಹತ್ರ ಸನ್ನಿಧಿಗೆ ಬಂದು ನಾವು ಪ್ರಾರ್ಥನೆ ಮಾಡುವಾಗ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಾಗ, ಆ ಒಬ್ಬ ವಿಧವೆ, ಆ ಒಬ್ಬ ನ್ಯಾಯಾಧಿಪತಿ ಹತ್ರ ಬಂದು ಪ್ರತಿದಿನ ಆತನನ್ನ ಕಾಡ್ತಾ ಇರುವಾಗ ಏನ್ ಮಾಡ್ದ, ಆ ಅನ್ಯಾಯಗಾರನಾದಂತವನೇ ಮನ್ ಚೇಂಜ್ ಮಾಡ್ಕೊಳ್ತಾ ಇದ್ದಾನೆ. ಏನಂತ, ಈಕೆ ನ್ಯಾಯ ತೀರಿಸ್ಬಿಡ್ಬೇಕಿಲ್ಲ ಅಂದ್ರೆ ದಿನ ಬಂದು ನನ್ನನ್ನು ಕಾಡ್ತಾಳೆ, ದಿನ ಬಂದು ನನ್ಗೆ ಹಿಂಸೆ ಕೊಡ್ತಾಳೆ, ದಿನ ಬಂದು ನನ್ನ ಶೋಧನೆಗೆ ಒಳಪಡಿಸ್ತಾಳೆ, ಆದ್ರಿಂದ ಈಕೆ ನ್ಯಾಯ ತೀರಿಸಬೇಕು ಅಂತ ಅಂದ್ಕೊಳ್ಳುವಾಗ ಅಲ್ಲಿ ನಾವು 7ನೇ ವಚನ ನೋಡ್ತೀವಿ. ನೋಡ್ರಿ ಏನ್ ಹೇಳ್ತದೆ, ದೇವರಾದುಕೊಂಡವರು ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ಆ ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಬೇಸರಗೊಳ್ಳದೆ ಸಮಯ ಸಿಕ್ಕದಾಗಲ್ಲ, ಸಮಯ ಸಿಕ್ತಾ ಹಗಲು ಪ್ರಾರ್ಥನೆ ಮಾಡು, ರಾತ್ರಿ ಸಮಯ ಸಿಕ್ತಾ ರಾತ್ರಿ ಪ್ರಾರ್ಥನೆ ಮಾಡು. ನಿನ್ಗೆ ಯಾವಾಗ ಸಮಯ ಸಿಗ್ತದೋ ಅವಾಗ ನಿನ್ನ ಸಮಸ್ಯೆ ಬಿಡುಗಡೆ ಆಗೋದಕ್ಕಾಗಿ, ನಿನ್ನ ರೋಗ ಬಿಡುಗಡೆ ಆಗೋದಕ್ಕಾಗಿ, ನಿನ್ನ ಸಾಲಗಳು ತೀರುವುದಕ್ಕಾಗಿ, ನಿನ್ನ ಕಷ್ಟದಿಂದ ಹೊರಬರೋದಕ್ಕಾಗಿ, ನಿನ್ನ ಕಣ್ಣೀರು ನೀಗಿಸಲ್ಪಡುವಕ್ಕಾಗಿ, ನಿನಗಿರುವಂತ ನೋವೆಲ್ಲ ಹೋಗಿ ಸಮಾಧಾನ ಸಿಗುವ ತನಕ ನೀನೇನ್ ಮಾಡ್ಬೇಕು, ಹಗಲು ಇರಲು ನಿನಗೆ ಯಾವಾಗ ಸಮಯ ಸಿಗ್ತದೋ ಆ ಸಮಯವೆಲ್ಲ ಏನ್ ಮಾಡ್ಬೇಕು, ನೀನ್ ದೇವ್ರಿಗೆ ಮೊರೆ ಇಡ್ಬೇಕು. ನೀನು ದೇವ್ರಿಗೆ ಮೊರೆ ಇಡೋದಾದ್ರೆ ಆ ದೇವ್ರ ಏನ್ ಮಾಡ್ತಾನೆ, ಆತನ ಅನ್ಯಾಯಸ್ಥರಿಗೆ ನ್ಯಾಯ ತೀರ್ಪು ಅಂದ್ಕೊಂಡಾಗ ನಿನ್ನನ್ನು ನನ್ನನ್ನು ಪ್ರೀತಿಸಿ ನಿನಗೋಸ್ಕರ ನನಗೋಸ್ಕರ ಆ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತವನು, ರಕ್ತ ಸುರಿಸಿದಂತವನು, ನನ್ನನ್ನು ಪ್ರೀತಿಸುವಂತ ದೇವರು ನಮ್ಮ ಪ್ರಾರ್ಥನೆ ಕೇಳಲ್ವಾ? ನಿನ್ನ ಪ್ರಾರ್ಥನೆ ಕೇಳಲ್ವಾ? ಖಂಡಿತ ನಿನ್ನ ಪ್ರಾರ್ಥನೆ ಕೇಳ್ತಾನೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಅದಕ್ಕೆ ಹಗಲು ಇರುಳು ಆತನು ಅವರ ವಿಷಯದಲ್ಲಿ ತಡ ಮಾಡಿದರು. ಏನು, ಒಂದು ವೇಳೆ ತಡ ಮಾಡ್ತಾನೆ. ಯಾಕೆ ತಡ ಮಾಡ್ತಾನಂದ್ರೆ, ನಮ್ಗೆ ಏನೋ ಒಂದು ಕಲಿಸಬೇಕಾಗಿದೆ, ನಿನಗೆ ಏನೋ ಒಂದು ಕಲಿಸಬೇಕಾಗಿದೆ, ಆ ಕಲಿಸುವುದಕ್ಕಾಗಿ, ಅದನ್ನು ಸರಿಪಡಿಸುವುದಕ್ಕಾಗಿ, ಅದನ್ನು ನೀನ್ ತಿದ್ದುಕೊಳ್ಳುವುದಕ್ಕಾಗಿ ಆತನ ಏನ್ ಮಾಡ್ತಾನೆ, ತಡ ಮಾಡ್ತಾನೆ. ಇಲ್ಲ, ನಿನಗೆ ಉತ್ತಮವಾದ ಕೊಡಬೇಕಾಗಿರ್ತದೆ, ನೀನೇನೋ ಸ್ವಲ್ಪದ ಕೇಳ್ತಾ ಇರ್ತೀಯ, ಅಲ್ಪವಾದನ್ನು ಕೇಳ್ತಾ ಇದೀಯ, ಅಲ್ಪವಾದನ್ನು ಆಸೆ ಪಡ್ತಾ ಇರ್ತೀಯ. ಆದ್ರೆ ದೇವರು ನಿನಗೆ ಒಳ್ಳೇದನ್ನು ಕೊಡ್ಬೇಕು, ಉತ್ತಮವಾದನ್ನು ಕೊಡ್ಬೇಕು ಅಂತ ಹೇಳಿ ತಡ ಮಾಡ್ತಾ ಇರ್ತಾನೆ, ನಿನಗೋಸ್ಕರ ಅದನ್ನು ಸಿದ್ಧ ಮಾಡ್ತಾ ಇರ್ತಾನೆ. ಅವಾಗ ತಡ ಮಾಡಿದ್ರು ಏನ್ ಮಾಡ್ತಾನೆ, ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ನಿನ್ನ ಮೊರೆ ಇಡುವಾಗ ನಿನ್ಗೆ ಏನ್ ನ್ಯಾಯ ಬೇಕೋ, ನಿನ್ಗೆ ಏನ್ ಅಗತ್ಯ ಇದೆಯೋ ಅದು ಕೊಟ್ಟೇ ಕೊಡ್ತಾನೆ, ತೀರಿಸ್ತಾನೆ. ಮತ್ತು ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಏನ್ ಮಾಡ್ತಾನೆ, ನೀನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದ್ರೆ ನಿನಗೆ ಅತಿ ಬೇಗನೆ ನ್ಯಾಯ ತೀರಿಸ್ತಾನೆ. ಈಗ ಒಂದು ಕೇಸಲ್ಲಿ ಒಬ್ಬ ಪಾಸ್ಟ್ ಸಿಕ್ಕಾಕೊಂಡ. ಒಂದು ಪಾಸ್ಟ್ ಕೇಸಲ್ಲಿ ಆಚೆ ಬರ್ಬೇಕಂದ್ರೆ ಹೆಚ್ಚು ಕಡಿಮೆ 10 ವರ್ಷನೇ ಬೇಕು, 10 ವರ್ಷ ಆಗುತ್ತೆ. ಒಬ್ಬ ಪಾಸ್ಟ್ಗೆ ಎಷ್ಟು ಬೇಗ ಅಂದ್ರೆ 2.5 ವರ್ಷದಲ್ಲಿ ಕೇಸ್ ಕ್ಲಿಯರ್ ಆಗೋಯ್ತು. ಅಂದ್ರೆ 10 ವರ್ಷ ಆಗುವಂತ ಕೇಸು 2.5 ವರ್ಷಕ್ಕೆ ಕ್ಲಿಯರ್ ಆಯ್ತು. ಅಂದ್ರೆ ಪ್ರಾರ್ಥನೆ ಶಕ್ತಿ. ಆ ಪಾಸ್ಟರ್ಗಾಗಿ ಅನೇಕ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನಾ ಬಲ ಹೋಗಿ ಜಡ್ಜ್ ಹತ್ರ ಮಾತಾಡ್ತು, ಆ ಪ್ರಾರ್ಥನಾ ಬಲ ಲಾಯರ್ಗಳೊಟ್ಟಿಗೆ ಮಾತನಾಡ್ತು, ಆ ಪ್ರಾರ್ಥನಾ ಬಲ ವಿರೋಧಿಗಳೊಟ್ಟಿಗೆ ಮಾತನಾಡಿ ಆ ಕೇಸು ಡಿಸ್ಮಿಸ್ ಆಗುವಾಗೆ ಆ ಕೇಸು ಏನು ಒಬ್ಬ ದೇವ ಸೇವಕರು ಪರವಾಗಿ ಬರುವಂತೆ ಅಲ್ಲಿ ದೇವರು ಕಾರ್ಯ ಮಾಡಿದ. ಖಂಡಿತವಾಗಲೂ ನಿನ್ನ ಅಗತ್ಯ ಪೂರೈಸಬೇಕಾದ್ರೆ, ನಿನ್ನ ಕಷ್ಟ ನೀಗಬೇಕಂದ್ರೆ, ನಿನ್ನ ರೋಗ ನೀಗಬೇಕಂದ್ರೆ, ನಿನ್ನ ದುಃಖ ಹೋಗ್ಬೇಕಂದ್ರೆ ನೀನೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ, ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾವು ನೋಡ್ಕೊಳ್ಳೋಣ. ಇನ್ನೊಂದು ವ್ಯಕ್ತಿ ಯಾರು, ಮಾರ್ಕನ ಬರೆದ ಸುವಾರ್ತೆ
10ನೇ ಅಧ್ಯಾಯ, ಮಾರ್ಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 47ನೇ ವಚನ ನೋಡ್ರಿ. ಅವನು ಕುರುಡ ಭಿಕ್ಷಗಾರನು ಈ ಮಾರ್ಗವಾಗಿ ಹೋಗುವನು, ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಹೇಳು, ನಿನ್ನನ್ನು ಕರೆಯುತ್ತೇನೆ ಅಂದರು. ಸಾಕು ಸಾಕಮ್ಮ. ಇಲ್ಲಿ ನೋಡ್ರಿ, ಒಬ್ಬ ಕುರುಡನು, ಆತನ ಯಾರು? ಒಬ್ಬ ತಿಮಾಯನ ಮಗನಾದ ಬಾರ್ತಿಮಾಯನ ಮಗನು. ಅವನು ಭಿಕ್ಷುಗಾರನು. ಅಂದ್ರೆ ಹುಟ್ಟಿದಾಗಿನಿಂದ ಕುರುಡನವನು, ಹುಟ್ಟಿತನದಿಂದ ಕುರುಡ ಅವನು. ಯಾರೋ ತಂದು ಒಂದು ಎರಿಕೋ ಒಂದು ಪಟ್ಟಣದ ಒಂದು ಸರ್ಕಲ್ ಅಂತ ಕಡೆ ಅವ್ರು ಏನ್ ಮಾಡ್ತಾ ಇದ್ರು, ಕೂಡಿಸಿ ಹೋಗ್ತಾ ಇದ್ರು. ಅಲ್ಲಿ ಆತನ ಬೆಳಗಿನಿಂದ ಸಾಯಂಕಾಲ ತನಕ ಕೂತ್ಕೊಂಡು ಭಿಕ್ಷೆ ಬೇಡ್ಕೊಂಡು ಮತ್ತೆ ತನ್ನವ್ರು ಯಾರೋ ಬಂದು ಸಾಯಂಕಾಲ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಹಾಗಾಗಿ ಆ ಯೇಸು ಸ್ವಾಮಿ ಬಗ್ಗೆ ಆತನ ಸ್ವಲ್ಪ ಗೊತ್ತು. ಏನು, ಯೇಸು ಸ್ವಾಮಿ ಎಂತ ಕಾಯಿಲೆ ಆದ್ರೂ, ಎಂತ ರೋಗ ಆದ್ರೂ, ಎಂತ ಸಮಸ್ಯೆ ಆದ್ರೂ ಆತನು ಬಿಡಿಸಬಲ್ಲನು ಅಂತ. ಹಾಗಾಗಿ ಆ ವಿಷಯ ಯೇಸು ಸ್ವಾಮಿ ಬಗ್ಗೆ ಕೇಳಿರ್ತಾನೆ, ಆದ್ರೆ ಹೋಗೋಕೆ ಆತನಿಗೆ ಅವಕಾಶ ಇಲ್ಲ. ಆತನು ಕುರುಡನಾಗಿ. ಆದರೆ ದೇವರು ಸರ್ವಶಕ್ತನಾದ ದೇವರು, ಎಲ್ಶಾಡೈ ದೇವರು, ಪ್ರತಿಯೊಬ್ಬರ ಹೃದಯನು ಬಲ್ಲಾತನು. ಆತನೇನ್ ಮಾಡ್ತಾ ಇದ್ದಾನೆ, ಅದೇ ದಾರಿಯಲ್ಲಿ ಬರ್ತಾ ಇದ್ದಾನೆ, ಅದೇ ದಾರಿಯಲ್ಲಿ ಬರ್ತಾ ಇದ್ದಾನೆ, ಅದೇ ದಾರಿಯಲ್ಲಿ ಮುಂದೆ ಹೋಗ್ತಾ ಇದ್ದಾನೆ, ಮುಂದೆ ಪ್ರಯಾಣ ಮಾಡ್ತಾ ಇದ್ದಾನೆ. ಸಾವಿರಾರು ಜನ ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದಾರೆ, ಸಾವಿರಾರು ಜನ ಮಧ್ಯದಲ್ಲಿ ಯೇಸು ಸ್ವಾಮಿ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ಅನೇಕ ವಿಷಯಗಳಲ್ಲಿ ಮಾತಾಡ್ತಾ ಇದ್ದಾರೆ, ಅನೇಕರು ಮಾತಾಡ್ತಾ ಇದ್ದಾರೆ. ಆ ಅನೇಕರ ಮಾತುಗಳಲ್ಲಿ ಆ ಗದ್ದಲ ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡಿರಂತ ಈ ಕುರುಡನಿಗೆ ಕೇಳಿಸ್ತಾ ಇದೆ. ಕೇಳಿಸುವಾಗ ಪಕ್ಕದಲ್ಲಿ ಯಾರೋ ಇದ್ದು ಮಾತಾಡ್ಕೊಡ್ತಾ ಇರ್ತಾರೆ. ಅನ್ನಂದ್ರೆ ಏನಪ್ಪಾ ಅದು ಶಬ್ದ, ಅಷ್ಟು ಜೋರಾಗಿ ಶಬ್ದ ಬರ್ತಾ ಇದೆ, ಏನು ಅಷ್ಟು ಗಲಿಬಿಲ್ ಆಗ್ತಾ ಇದೆ ಅಂದ್ರೆ, ಅಯ್ಯ ನಿನ್ ಗೊತ್ತಿಲ್ಲಲ್ಲ ಪಾಪ, ನಿನ್ ಕಣ್ಣು ಕಾಣಲ್ವಲ್ಲ, ಈ ಮಾರ್ಗವಾಗಿ ಯಾರೋ ಯೇಸು ಅಂತ ಹೋಗ್ತಾ ಇದ್ದಾನೆ, ಯೇಸು ಅಂತ ಹೋಗ್ತಾ ಇದ್ದಾನೆ, ಆತನ ಜೊತೆಯಲ್ಲಿ ಸಾವಿರಾರು ಜನ ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ತಕ್ಷಣ ಅವನು ಎಚ್ಚೆತ್ಕೊಳ್ತಾನೆ. ಏನಂತ, ಓ, ಇವತ್ತು ನಾನಿರೋ ಮಾರ್ಗದಲ್ಲಿ ಯೇಸು ಸ್ವಾಮಿ ಬರ್ತಾ ಇದ್ದಾನೆ, ಈ ಒಂದು ಅವಕಾಶವನ್ನು ನಾನು ಕಳ್ಕೋಬಾರ್ದು, ಈ ಒಂದು ಅವಕಾಶ ನಾನು ಬಿಟ್ರೆ ಮತ್ತೆ ನನ್ಗೆ ಅವಕಾಶ ಸಿಗೋದಿಲ್ಲ ಅಂತ ಏನ್ ಮಾಡ್ತಾನಂದ್ರೆ, ಆತನು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾನೆ. ಏನಂತ ಕೂಗ್ತಾನೆ, ದಾವೀದ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು, ದಾವೀದ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು ಅಂತ ಆತನು ಕೂಗ್ತಾ ಇದ್ರೆ, ದೇವರಿಗೆ ಯೇಸು ಸ್ವಾಮಿಗೆ ಆ ಶಬ್ದ ಕೇಳ್ತಾ ಇಲ್ಲ, ಆ ಸ್ವರ ಕೇಳ್ತಾ ಇಲ್ಲ. ಕಾರಣ, ಸಾವಿರಾರು ಜನರ ಮಧ್ಯದಲ್ಲಿ ಆತನು ಹೋಗ್ತಾ ಇದ್ದಾನೆ, ಸಾವಿರಾರು ಜನರು ಮಾತಾಡ್ತಾ ಇದ್ದಾರೆ, ಅನೇಕ ವಿಷಯಗಳು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇವನು ಕೂಗ್ತಾ ಇದ್ದಾನೆ. ಪಕ್ಕದಲ್ಲಿರೋರ್ಗು ಬೇಸರ ಆಗ್ತಾ ಇದೆ. ಯಾರಿಗೆ? ಆ ಕುರುಡನ ಪಕ್ಕದಲ್ಲಿ ಯಾರೋ ಕೆಲವ್ರು ನಿಂತ್ಕೊಂಡಿದ್ದಾರೆ, ಅವ್ರಿಗೆ ಬೇಸರ ಆಗ್ತಾ ಇದೆ. ಯಾವನು ಕುರುಡ್ನ, ಸುಮ್ಮನೆ ಇರ, ಅವ್ರು ಅಷ್ಟು ಗಲಿಬಿಲಿ ಇದೆ, ಅದನ್ನ ಏನ್ ಕೇಳಿಸ್ತಾರೆ, ಏನ್ ಸುಮ್ಮನೆ ಬಡ್ಕೋತಾ ಇದೆ, ಸುಮ್ಮನೆ ಕುತ್ಕೊಳ್ಳ, ಯಾರೋ ಒಂದು ರೂಪಾಯಿ 2 ರೂಪಾಯಿ ಹಾಕ್ತಾರೆ, ನೀನೇನ್ ಜಗಳ ಕೂಗ್ತಾ ಇದೆ, ಕುತ್ಕೋ, ಸುಮ್ಮನೆ ಕುತ್ಕೊಳ್ಳ ಅಂತ ಗದರಿಸ್ತಾ ಇದ್ದಾರೆ. ಆದ್ರೆ ಇವನು ನಿಲ್ತಾ ಇಲ್ಲ. ಅವನು ಗೊತ್ತು, ಯೇಸು ಸ್ವಾಮಿ ವಾಸಿ ಮಾಡ್ತಾನೆ, ಎಷ್ಟೋ ಜನ ಕುರುಡು ಕಣ್ಣು ಕೊಟ್ಟಿದ್ದಾನೆ, ಎಷ್ಟೋ ಜನರ ಸತ್ತವ್ರು ನೆಪ್ಪಿಸಿದ್ದಾನೆ, ಎಷ್ಟೋ ಜನರ ದೇವುಗಳನ್ನ ಓಡಿಸಿದ್ದಾನೆ. ಹಾಗಾಗಿ ಆತನು ಶಕ್ತನು, ನನಗಿರುವಂತ ರೋಗ ಆತನ ಗುಣಪಡಿಸಬಲ್ಲ, ನನಗ್ ಕಣ್ಣು ಆತನ ಕೊಡಬಲ್ಲ ಅಂತ ಏನ್ ಮಾಡ್ತಾ ಇದ್ದಾನೆ, ಮತ್ತಷ್ಟು ಕೂಗ ಸ್ಟಾರ್ಟ್. ದಾವೀದ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು, ದಾವೀದ ಕುಮಾರನೇ ಯೇಸುವೆ ನನ್ನ ಕರುಣಿಸು ಅಂತ ಕೂಗ್ ರೈಸ್ ಮಾಡ್ತಾ ಇದ್ದಾನೆ. ಇಲ್ಲಿ ಪಕ್ಕದಲ್ಲಿರೋರು ಗದರಿಸ್ತಾ ಇದ್ದಾರೆ. ಇಲ್ಲಿ ತನಕ ಕೂಗ್ತಾ ಇದ್ದಾನೆ. ಯೇಸು ಸ್ವಾಮಿಗೆ ಆತನ ಸ್ವರ ಹೋಗಿ ಕೇಳುವ ತನಕ ಕೂಗ್ತಾ ಇದ್ದಾನೆ. ಆತನು ಇವ್ರು ಯಾರು ಗದರಿಸಿದ್ರು ಅವ್ರಿಗೆ ಕಿವಿ ಕೊಡ್ತಾ ಇಲ್ಲ, ಅವ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವನಿಗೆ ಬೇಕಾಗಿರೋದು ಸ್ವಸ್ಥತೆ, ಅವನಿಗೆ ಬೇಕಾಗಿರೋದು ಕಣ್ಣು ಬರಬೇಕು, ಅವನಿಗೊಂದು ಬಿಡುಗಡೆ ಬೇಕಾಗಿದೆ. ಆ ಬಿಡುಗಡೆ ಬೇಕಾಗೋದ್ರಿಂದ ಪಕ್ಕದಲ್ಲಿ ಯಾರು ಏನು ಟೀಕೆಗಳು ಮಾಡ್ತಾರೆ ಅವ್ನು ಕಿವಿ ಕೊಡ್ತಾ ಇಲ್ಲ. ಕಿವಿಗೊಡದೆ ಯೇಸು ಕಡೆ ದೃಷ್ಟಿ ಇಟ್ಟು ಅವನು ಅಂತ ಸಂದರ್ಭದಲ್ಲಿ, ಅಂತ ಕಷ್ಟ ಕಾಲದಲ್ಲಿ ಯೇಸುವನ್ನ ಕರೀತಾ ಇದ್ದಾನೆ. ನೋಡ್ರಿ, 11ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ 6ನೇ ವಚನ ಏನ್ ಹೇಳುತ್ತೆ, 18ನೇ ಕೀರ್ತನೆ,
18ನೇ ಕೀರ್ತನೆ 6ನೇ ವಚನ ಏನ್ ಹೇಳುತ್ತೆ? ಅಂತ ಕಷ್ಟದಲ್ಲಿ ಹಾ. ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ಹಾ. ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಹಾ. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಹಲ್ಲೆಲೂಯಾ. ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಪ್ರಿಯ ನನ್ನ ಸಹೋದರ ಸಹೋದರರೇ, ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು. ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳಿರ್ತದೆ. ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳಿರುವಾಗ ನಿನಗಿರುವಂತ ಅಂತ ಸಂದರ್ಭದಲ್ಲಿ, ಅಂತ ಕಷ್ಟದಲ್ಲಿ ನೀನು ಯೆಹೋವನಿಗೆ ಮೊರೆ ಇಟ್ಟುವಾಗ, ನಿನ್ನ ದೇವರನ್ನು ಪ್ರಾರ್ಥಿಸುವಾಗ, ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ಯಾಲ್ಲಿ? ದೇವರಲ್ಲಿದ್ದಾನೆ, ಉನ್ನತ ಆಕಾಶದಲ್ಲಿದ್ದಾನೆ. ಉನ್ನತ ಆಕಾಶದಲ್ಲಿ ಎತ್ತರದಲ್ಲಿ ಆತನು ಮೇಲ್ಭಾಗದಲ್ಲಿ ಕೂತ್ಕೊಂಡಿದ್ದಾನೆ. ಆತನ ಪಕ್ಕದಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರ ವಿಜ್ಞಾಪನೆ ಮಾಡುವ ಆತನಾಗಿದ್ದಾನೆ. ಆ ಉನ್ನತ ಆಕಾಶದಲ್ಲಿರುವಂತಹ ದೇವರಿಗೆ ಈ ಭೂಮಿ ಮೇಲಿಂದ ನೀನು ಪ್ರಾರ್ಥಿಸುವಾಗ ನಿನ್ನ ಶಬ್ದ ಆತನ ಕೇಳಬೇಕು, ನಿನ್ನ ಮೊರೆ ಆತನ ಕೇಳಬೇಕು. ಆತನ ಕೇಳಿಸ್ಕೊಳ್ಳಂತವನೇ. ಮತ್ತು ಅನೇಕ ಸಾರಿ ಗಲಿಬಿಲಿಗಳಾಗ್ತದೆ, ನಿನ್ನ ಜೀವಿತದಲ್ಲಿ ಗಲಿಬಿಲಿ ಇರ್ತದೆ, ನೀನು ಪ್ರಾರ್ಥನೆ ಮಾಡೋಕ್ಕೆ ನಿನ್ಗೆ ಆಗದೆ ಹೋಗ್ತದೆ. ಆದ್ರೆ ನೀನೇನ್ ಮಾಡ್ಬೇಕು? ನಿನ್ನ ಸಮಯ ಸಿಕ್ಕಿದಾಗಲ್ಲ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ನನ್ನ ಜೀವಿತದಲ್ಲಿ ಪ್ರಿಯ ನನ್ನ ಸಹೋದರಿ, ನನ್ನ ಸಹೋದರನೇ, ನನ್ನ ಜೀವಿತದಲ್ಲಿ ನಾನೊಬ್ಬ ಕಾಲದಲ್ಲಿ ಕುಡುಕನಾಗಿದ್ದಾಗ ಹಗಲು ಇರುಳು ಅಂದ್ರೆ ಪಾಸ್ಟರಮ್ಮ ನನಗೋಸ್ಕರ ಹಗಲು ಇರುಳು ಪ್ರಾರ್ಥನೆ ಮಾಡ್ತಾ ಇದ್ಲು. ನಾನು ಕೆಟ್ಟ ಅಭ್ಯಾಸಗಳಿಂದ ಹೊರಬರಬೇಕೆಂಬುದಾಗಿ A to Z ಎಲ್ಲ ಇತ್ತು ನನ್ನ ಜೀವಿತದಲ್ಲಿ. ನಾನು ಹೊರಗೆ ಬರ್ಬೇಕಂದ್ರೆ ಪ್ರಾರ್ಥನೆ ಮಾಡ್ತಾ ಇತ್ತು. ದೇವರೊಂದು ಸಾರಿ ನನ್ನ ತಡೆದ. ನಾನು ಹೋಗಿ 3 ದಿವಸ ದೇವರ ಸನ್ನಿಧಿಯಲ್ಲಿ ಉಪವಾಸ ಕುತ್ಕೊಂಡೆ. ಆ ಉಪವಾಸ ಕುತ್ಕೊಂಡ ದಿನದಲ್ಲಿ ಆತನೇನ್ ಮಾಡ್ದ? ಪರಿಶುದ್ಧಾತ್ಮ ದೇವರು ಇಳಿದು ಬಂದು ನನ್ನನ್ನು ತಾಕಿ ಆವತ್ತಿಗೆ ನನ್ನೆಲ್ಲ ಕೆಟ್ಟ ಅಭ್ಯಾಸಗಳು ಬಿಡಿಸಿಬಿಟ್ಟ. ಅವತ್ತಿನಿಂದ ಇವತ್ತು ತನಕ ನಾನು ಆತನ ಸೇವೆಯಲ್ಲಿ ಆತನಿಗಾಗಿ ಜೀವಿಸುವಾಗೆ ನಾನು ಬದಲಾಯಿಸ. ಅಂದ್ರೆ ಪ್ರಾರ್ಥನೆ ಮಾಡ್ಬೇಕು. ನೀನು ಬೇಸರಗೊಳ್ಳದೆ, ನಿನ್ನ ಯಜಮಾನ ಕುಡುಕನಾಗಿದ್ದಾನ, ನಿನ್ನ ಯಜಮಾನ ಕೆಟ್ಟ ಕಾರ್ಯಗಳಲ್ಲಿ ನಡೆಸ್ತಾ ಇದ್ದಾನ, ನೀನೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ನಿನ್ನ ಪ್ರಾರ್ಥನೆ ಎಲ್ಲಿ ತನಕ ಮಾಡ್ಬೇಕು? ನಿನಗೆ ಉತ್ತರ ಸಿಗುವ ತನಕ ಪ್ರಾರ್ಥನೆ ಮಾಡಬೇಕು. ನೀನು ಜೀವದಿಂದ ಇರುವ ತನಕ ಪ್ರಾರ್ಥನೆ ಮಾಡಬೇಕು. ಜೀವ ಇರುವ ತನಕ ಸೈತಾನ ಯಾವ ಸಂದರ್ಭದಲ್ಲಾದ್ರೂ ಮತ್ತೆ ಕೆಡಿಸಬಹುದು. ಯಾವ ಅನೇಕರು ಹೇಳ್ತಾರೆ, ನಾನು ರಾತ್ರಿ ಒಬ್ರು ಹೇಳ್ತಾ ಇದ್ರು, 1 ವಾರ ಬಿಟ್ಟು ಬಿಡ್ತಾ ಇದೆ ಮತ್ತೆ ಕುಡಿತಾ ಇದೆ, 1 ವಾರ ಬಿಟ್ಟು ಬಿಡ್ತಾ ಇದೆ ಮತ್ತೆ ಕುಡಿತಾ ಇದ್ದೆ. ಆದ್ರೆ ಇವಾಗ ಸಂಪೂರ್ಣವಾಗಿ ಬಿಟ್ಟಿದ್ದೀನಿ. ಅಂದ್ರೆ ಸಂಪೂರ್ಣವಾಗಿ ಬಿಟ್ಟು ಸಂಪೂರ್ಣವಾಗಿ ನಾವು ಜೀವಿಸ್ಬೇಕಂದ್ರೆ ನನ್ನ ಉಸಿರಿರೋ ತನಕ, ನಿನ್ನ ಉಸಿರಿರೋ ತನಕ ನಿನ್ನ ದೇವರು ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಸೈತಾನ್ ಯಾವ ಸಂದರ್ಭದಲ್ಲಿ ಬಂದು ನಿನ್ನ ಸೇರ್ಕೊಳ್ತಾನೋ, ನಿನ್ನ ಕುಟುಂಬದಲ್ಲಿ ಸೇರ್ಕೊಳ್ತಾನೋ, ನಿನ್ನ ಜೀವಿತದಲ್ಲಿ ಸೇರ್ಕೊಳ್ತಾನೋ, ನಿನ್ನ ಗಂಡನ ಜೀವಿತದಲ್ಲಿ ಸೇರ್ಕೊಳ್ತಾನೋ, ಮಕ್ಕಳ ಜೀವಿತದಲ್ಲಿ ಸೇರ್ಕೊಳ್ತಾರೋ ಗೊತ್ತಿಲ್ಲ. ಏನ್ ಮಾಡ್ಬೇಕು? ಎಡೆಬಿಡದೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ಪ್ರಾರ್ಥನೆ ಮಾಡ್ತಾ ಇದ್ರೆ ಏನಾಗುತ್ತೆ? ಅಲ್ಲಿ ಉತ್ತರ ಸಿಗುತ್ತೆ. ಈಗ ಕುರುಡನ್ ಏನ್ ಮಾಡ್ತಾ ಇದ್ದಾನೆ? ಭಾರತೀಯ ಮಾಯನ್ಮ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ. ಎಲ್ಲಿ ತನಕ ಪ್ರಾರ್ಥನೆ ಮಾಡ್ದ? ಯೇಸು ಸ್ವಾಮಿ ಕೇಳಿಸ್ಕೊಳ್ಳೋ ತನಕ ಪ್ರಾರ್ಥನೆ ಮಾಡ್ದ. ಯೇಸು ಸ್ವಾಮಿ ಕೇಳಿಸ್ಕೊಂಡ್ಮೇಲೆ ಮುಗೀತು. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಹಲ್ಲೆಲೂಯಾ. ನಿನ್ನ ಕೂಗು ದೇವರ ಸನ್ನಿಧಿಗೆ ಹೋಗಿ ಮುಟ್ಟಿದ್ರೆ, ಆತನ ಕಿವಿ ಕೇಳಿಸ್ಕೊಂಡ್ರೆ ನಿನ್ನ ಪ್ರಾರ್ಥನೆ ಏನು? ಆತನ ಅಂಗೀಕಾರ ಆಯ್ತು. ನಿನ್ನ ರೋಗದಿಂದ ಬಿಡುಗಡೆ ಆಯ್ತು, ನಿನ್ನ ಶಾಪಗಳಿಂದ ಬಿಡುಗಡೆ ಆಯ್ತು, ನಿನಗಿರುವಂತ ಕಣ್ಣೀರ ಸಮಸ್ಯೆ ಬಿಡುಗಡೆ ಆಯ್ತು, ನಿನ್ನ ಸಾಲಗಳು ಬಿಡುಗಡೆ ಆಯ್ತು, ನಿನ್ನ ಯಜಮಾನನ ಕುಡುಕತನದಿಂದ ಆ ವ್ಯಭಿಚಾರಗಳಿಂದ ಹೊರಬರ್ಲಿಕ್ಕೆ ಅವಕಾಶ ಆಯ್ತು. ನಿನ್ನ ಹೆಂಡತಿ ನಾನಾ ರೀತಿ ಸೀರಿಯಲ್ಗಳಾಗ್ಲಿ ಮತ್ತೊಂದು ಪಾಪದ ಕಾರಣದಿಂದ ಹೊರಗಡೆ ಬಂದಾಯ್ತು. ನೀನು ಪ್ರಾರ್ಥನೆ ಮಾಡ್ಬೇಕು. ಯಾವಾಗ? ಎಲ್ಲಿ ತನಕ? ನಿನ್ನ ಕೂಗು ದೇವರ ಸನ್ನಿಧಿಗೆ ಹೋಗಿ ಮುಟ್ಟೋ ತನಕ. ಪ್ರಿಯ ನನ್ನ ಸಹೋದರರೇ, ಆ ಕುರುಡನೇನ್ ಮಾಡ್ದ? ದೇವರಿಗೆ ಯೇಸು ಕ್ರಿಸ್ತನ 1000 ಜನ ಮಧ್ಯದಲ್ಲಿ ಇದ್ದರು, ಆತನ ಕೇಳಿಸ್ಕೊಂಡು ನಿಲ್ಲೋ ತನಕ ಆತನ ಕೂಗದ. ಪಕ್ಕದಲ್ಲಿ ಎಷ್ಟೋ ಜನರು ಹಿಂಸೆ ಕೊಡ್ತಾ ಇದ್ರು, ಎಷ್ಟೋ ಜನರು ಆತನಿಗೆ ಹಿಂಸೆ ಕೊಡ್ತಾರೆ. ಸುಮ್ನೆ ಇರು ನೋಡ, ಅಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅವ್ರು ಗದರಿಸ್ತಾ ಇದ್ದಾರೆ. ಆದ್ರೆ ಅವನೇನ್ ಮಾಡ್ದ? ನಿಲ್ಲಲಿಲ್ಲ. 48ನೇ ವಚನ, ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು.
ಮಾರ್ಕನ ಬರೆದ ಸುವಾರ್ತೆ 10:48 ಅನೇಕರು ಸುಮ್ಮನೆ ಎಂದು ಆತನನ್ನು ಗದರಿಸಲು ಅವನು ನಿಲ್ಲಲಿಲ್ಲ ರೀ. ಅವನು ನಿಲ್ಲಲಿಲ್ಲ. ದೇವರು ಪ್ರಾರ್ಥನೆ ಮಾಡೋದು ನಿಲ್ಲಲೇ. ಎಲ್ಲಿ ತನಕ ನಿಲ್ಲಿಲ್ಲ? ಯೇಸು ಸ್ವಾಮಿಗೆ ಹೋಗಿ ಆ ಒಂದು ಶಬ್ದ ಮುಟ್ಟೋ ತನಕ, ಆ ಯೇಸು ಕ್ರಿಸ್ತನು ಅವನ ಸ್ವರವನ್ನು ಕೇಳುವ ತನಕ ಅವನು ಕೂಗ್ತಾನೆ ಇದ್ದ. ಯಾರಿಗೂ ಅವನ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾವಾಗ ಯೇಸು ಕ್ರಿಸ್ತನು ಆ ಕುರುಡನ ಸ್ವರವನ್ನು ಕೇಳಿದನು, ತಕ್ಷಣ ಅಲ್ಲಿ ನಿಂತ್ಕೊಂಡ. ಹಲ್ಲೆಲೂಯಾ. ತಕ್ಷಣ ನಿಂತ್ಕೊಂಡು ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಅವನನ್ನು ಕರೀರಿ, ಅವನ್ ಕರೀರಿ. ಆ ಕರೆಯುವಾಗ ಏನಾಗ್ತಾ ಇದೆ? ಅವನು ಸುಮ್ಮನೆ ಇರಪ್ಪ, ನಿನ್ ಶಬ್ದ ಏಸಪ್ಪನ್ ಕೇಳಿಸ್ಬಿಟ್ಟಿದೆ, ಆತ ನಿಂತ್ಕೊಂಡಿದ್ದಾನೆ, ನಿನ್ನ ಕರೀತಾ ಇದ್ದಾನೆ, ಬಾ ಹೇಳು ಅಂತ ಹೇಳುವಾಗ ಆತನ ಕೈ ಎತ್ತುವಾಗ ಆತನ ಕುರುಡನಿಗೆ ಒಂದು ಸೂಚನೆ ಕಮ್ಮಳಿ ಇರ್ತದೆ. ಕಮ್ಮಳಿ, ಆ ಕಮ್ಮಳಿ ಅವ್ರ ತಲೆ ಮೇಲಿದ್ರೆ ಇವನ್ ಕುರುಡನು ಅಂತ, ಕಪ್ಪು ಪೆಕ್ಸ್ ಹಾಕೊಂಡ್ರೆ ಇವನ್ ಕುರುಡನು ಅಂತ ಹೇಳ್ತಾರೆ. ಹಾಗಾಗಿ ಆ ಸೂಚನೆಗೆ ಕಮ್ಮಳಿ ಇರ್ತದೆ. ಮತ್ತು ಕುರುಡನ್ ಏನಾಗಿರ್ತಾನೆ? ಭಿಕ್ಷುಗಾರನಾಗಿರ್ತಾನೆ. ಅವನಿಗೆ ದಾರಿ ನಡೆಯೋದಕ್ಕೆ ಒಂದು ಸೂಚನೆಗೆ ಒಂದು ಕೋಲ್ ಇಟ್ಕೊಂಡಿರ್ತಾನೆ, ಒಂದು ಭಿಕ್ಷೆ ವೇಳೆ ಒಂದು ತಟ್ಟೆ ಇಟ್ಕೊಂಡಿರ್ತಾನೆ, ಇನ್ನೂ ಸಾಲದಿದ್ರೆ ಒಂದು ಗಟ್ಟು ಇಟ್ಕೊಂಡಿರ್ತಾನೆ. ಯಾರು ಇಲ್ಲ ಅಂದ್ರೆ ಬಟ್ಟೆ ಬರೆ ಅದರಲ್ಲಿ ಇಟ್ಕೊಂಡು ಯಾರನ್ನು ಕೊಟ್ಟದ್ದು ಅದು ಇದು ಗಂಟಲ್ಲಿ ಇಟ್ಕೊಂಡಿರ್ತಾನೆ. ಅಂದ್ರೆ 4 ರೀತಿಯ ವಸ್ತುಗಳು, ಒಂದು ಕಮ್ಮಳಿ, ಒಂದು ಕೋಲು, ಒಂದು ಭಿಕ್ಷೆ ಬೇಡೋ ತಟ್ಟೆ ಮತ್ತು ಗಂಟು ಅಂದ್ರೆ ಬಟ್ಟೆ ಬರೆ ಏನೇನಿದ್ರೆ, ಈ 4 ವಸ್ತುಗಳು ಅವನ ಹತ್ರ ಯಾವಾಗ್ಲೂ ಇರ್ತದೆ. ಆದ್ರೆ ಅವ್ರು ಕರೆಯುವಾಗ ಆ 4 ವಸ್ತುಗಳು ಅಲ್ಲೇ ಬಿಟ್ಬಿಡ್ತಾನೆ. ಆ 4 ವಸ್ತುಗಳು ಅಲ್ಲೇ ಬಿಟ್ಬಿಡ್ತಾನೆ ಅವನು. ಬಿಟ್ಟು ಆ ಶಿಷ್ಯರ ಜೊತೆಯಲ್ಲಿ ಯೇಸು ಸ್ವಾಮಿ ಹತ್ರ ಹೋಗ್ತಾನೆ. ಅಂದ್ರೆ ಯೇಸು ಸ್ವಾಮಿ ನಿನ್ನ ಕರೆದಾಗ ನೀನೇನ್ ಮಾಡ್ಬೇಕು? ನಿನ್ನಲ್ಲಿರುವಂತ ಎಲ್ಲವನ್ನ ಬಿಟ್ಟು ಬಿಡ್ಬೇಕು, ಅಲ್ಲೇ ಬಿಟ್ಟು ಬಿಡ್ಬೇಕು. ಯೇಸು ಸ್ವಾಮಿ ನಿನ್ನ ಸ್ವರ ಕೇಳಿದಾನಂದ್ರೆ, ನಿನ್ನ ಕರೆದಿದ್ದಾನಂದ್ರೆ, ನಿನಗೆ ಏನು ನಿನ್ನ ಹಳೆ ಆಚಾರಗಳು, ನಿನ್ನ ಹಳೆ ವಿಚಾರಗಳು, ಹಳೆ ಪದ್ಧತಿಗಳು ಯಾವೇನು ಇದೆಯೋ ಅವೆಲ್ಲ ಅಲ್ಲೇ ಬಿಟ್ಟು ಬಿಡಬೇಕು. ನಾನು ಯೇಸು ಸ್ವಾಮಿ ಮಗಳು, ನಾನು ಯೇಸು ಸ್ವಾಮಿ ಮಗ, ನಾನು ಕರೆದಿದ್ದಾನೆ, ನನಗೆ ಇವ ಅಗತ್ಯತೆ ಇಲ್ಲ, ಇದು ನನಗೆ ಬೇಕಾಗಿಲ್ಲ, ನನ್ನ ದೇವರು ಎಲ್ಲ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ತಕ್ಷಣ ಏನಾಗುತ್ತೆ? ಯೇಸು ಸ್ವಾಮಿ ಹತ್ರ ನಾನು ನಿನ್ಗೆ ಏನ್ ಮಾಡ್ಬೇಕು? ಅವನು ಭಿಕ್ಷೆ ಕೇಳಲಿಲ್ಲ, ಸ್ವಾಮಿ ನನ್ ಕಣ್ಣು ಬೇಕು, ನನ್ ಕಣ್ಣು ಬೇಕು ಅಂತ ಹೇಳುವಾಗ ಅಲ್ಲಿಗೆ ಏನ್ ಹೇಳ್ತಾರೆ? ನಾನ್ ನಿನ್ಗೆ ಏನ್ ಮಾಡ್ಬೇಕಂತ ಕೋರುತ್ತಿ ಎಂದು ಕೇಳ ಆ ಕುರುಡನು ನನ್ನ ಕಣ್ಣು ಬರುವಂತ ಮಾಡ್ಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ. ಹಲ್ಲೆಲೂಯಾ. ಅಂದ್ರೆ ನಂಬಿಕೆಯಿಂದ ಅವನು ಕೂಗಕ್ ಬಿಟ್ಟು ಸ್ಟಾರ್ಟ್ ಮಾಡ್ದ. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಅವನು ಸ್ಟಾರ್ಟ್ ಮಾಡ್ದ. ಆ ನಂಬಿಕೆ ಅವನು ಕಳ್ಕೊಳ್ಳಿಲ್ಲ. ಆ ನಂಬಿಕೆ ಅವನು ಯಾವಾಗ ಯೇಸು ಸ್ವಾಮಿನ ಕೂಗೋಕು ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದನೋ, ನಂಬಿಕೆಯಿಂದ ಸ್ಟಾರ್ಟ್ ಮಾಡ್ದ, ಅಪನಂಬಿಕೆಯಿಂದ ಮಾಡ್ಲಿಲ್ಲ ಅವನು. ಆ ನಂಬಿಕೆ ಇರೋದ್ರಿಂದ ಪಕ್ಕದಲ್ಲಿ ಯಾರೇನು ಹೇಳಿದ್ರು ಅವ್ನು ಕಿವಿ ಕೇಳಿಸ್ಕೊಳ್ಳಿಲ್ಲ. ಆ ನಂಬಿಕೆ ಏನಾಯ್ತು? ಅವನಿಗೆ ಬಿಡುಗಡೆ ಕೊಡ್ತು. ಆ ನಂಬಿಕೆ ಯೇಸು ಮುಂದೆ ಮಾತು ಹೇಳೋದು, ಬಿಡುಗಡೆ ಆಯ್ತು. ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡ್ತು. ನಿನ್ನ ಮಗ ಗುಣವಾಗ್ತಾನೆ, ಹೋಗು. ನಿನ್ನ ಮಗಳು ಗುಣವಾಗ್ತಾಳೆ, ಹೋಗು. ನೀನು ಸ್ವಸ್ಥತೆ ಆಯ್ತು, ಹೋಗು. ಅಷ್ಟೇ, ಒಂದೇ ಮಾತು ಆತನು ಉಚ್ಚಾರ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ನಾವು ನಿನ್ನ ಜೀವಿತದಲ್ಲಿ ನಿನ್ ಬಿಡುಗಡೆ ಆಗ್ಬೇಕಂದ್ರೆ ಒಬ್ಬ ವಿಧವೆ ಸ್ತ್ರೀ, ಆ ಮಹಾತಾಯಿ ಏನ್ ಮಾಡ್ತು? ಆ ಕಠಿಣ ಮನುಷ್ಯನ ಹತ್ರ ಹೋಗಿ ಅವನು ಚೀತು ಅಂದ್ರೂ ಬಿಡ್ಲಿಲ್ಲ. ಪ್ರತಿದಿನ ಹೋಗಿ ಆತನ ಮುಖ ತೋರಿಸ್ಕೊಂಡು ಆತನ್ನ ಕಾಡ್ತಾ ಇದ್ರು. ದಿನ ಬಂದು ಅಲ್ಲಿ ತೆಲುಗಲ್ಲಿ ಏನ್ ಹೇಳ್ತದೆ? ಆಮೆ ಮಾಟಿಗೆ వచ్చి గోజాడు చుండనట్లు. ಈ ಮಕ್ಕಳು ಕೇಳ್ಕೊಳ್ತ, ಅಮ್ಮ ಒಂದೇ ₹1 ಕೊಡಮ್ಮ, ಅಮ್ಮ ₹5 ಕೊಡಮ್ಮ, ಅಮ್ಮ ₹5 ಕೊಡವೇ ಇಲ್ಲ, ಬೇಕಮ್ಮ ಅಂತ ಯಾವ ರೀತಿ ಗೋಜಾಡ್ತಾರೋ ಹಾಗೆ ಆ ಸ್ತ್ರೀ ಹೋಗಿ ಆ ದುಷ್ಟನಾದಂತ ನ್ಯಾಯಾಧಿಪತಿ ಹತ್ರ ಗೋಜಾಡ್ತಾ ಇದಂತೆ, ಬಿಡ್ತಾ ಇರ್ಲಿಲ್ಲ. ಅವಾಗ ಅವನೇ, ದಿನ ಬಂದು ಇವಳು ನಾನು ದಣಿಸ್ಬಿಡ್ತಾಳೆ, ನನಗೆ ಬೇಸತ್ತು ಹೋಗ್ತೀನಿ, ಫಸ್ಟಿಗೆ ನ್ಯಾಯ ನಾನು ತೀರ್ಸಿಬಿಡ್ಬೇಕು. ಅವನು ಏನ್ ನಾನು ದೇವ್ರ ಭಯ ಕೊಡೋದಿಲ್ಲ, ಮನುಷ್ಯರು ನನ್ಗೆ ಲೆಕ್ಕಕ್ಕಿಲ್ಲ, ಆದ್ರೆ ಈಗ ನಾನು ಭಯ ಕೊಡಬಂತ ಸಂದರ್ಭ ಬರ್ತಾ ಇದೆ. ಈಗ ನ್ಯಾಯ ತೀರಿಸದೆ ಹೋದ್ರೆ ದಿನ ಬಂದು ನಾನು ಕಾಡ್ತಾಳೆ,
ದಿನ ಬಂದು ನಾನು ಕಾಡ್ತಾಳೆ. ಆದ್ರಿಂದ ನಾವು ದಿನ ಏನ್ ಮಾಡ್ಬೇಕು, ಬೇಸರಗೊಳ್ಳದಂತೆ ನಿನಗೆ ಉತ್ತರ ಸಿಗುವ ತನಕ, ನಿನ್ನ ಸಮಸ್ಯೆ ಬಿಡುಗಡೆ ಆಗೋ ತನಕ, ನಿನ್ನ ರೋಗ ಬಿಡುಗಡೆ ಆಗೋ ತನಕ, ನಿನ್ನ ಗಂಡ ಸರಿ ಹೋಗೋ ತನಕ, ನಿನ್ನ ಹೆಂಡತಿ ಸರಿ ಹೋಗೋ ತನಕ, ನಿನ್ನ ಮಕ್ಕಳು ಸರಿ ಹೋಗೋ ತನಕ, ನಿನ್ನ ಕುಟುಂಬ ಸರಿ ಹೋಗೋ ತನಕ, ನಿನ್ನ ಉಸಿರಿರೋ ತನಕ, ಸೈತಾನ ನಿನ್ನ ಕುಟುಂಬದಲ್ಲಿ ತಾಕದ ಹಾಗೆ, ಸೈತಾನ್ ನಿನ್ನ ಕುಟುಂಬದ ಕಡೆ ಕಣ್ಣು ಹಾಯಿಸಿದ ಹಾಗೆ ನೀನೇನ್ ಮಾಡ್ಬೇಕು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ಪ್ರಾರ್ಥನೆ ಮಾಡ್ತಾ ಇದ್ರೆ, ನೀನ್ ಪ್ರಾರ್ಥನೆ ಮಾಡ್ತಾ ಇದ್ರೆ ಒಂದು ಸಾರಿ ನಿನ್ನ ಪ್ರಾರ್ಥನೆ ಆ ಏಸಪ್ಪಗೆ ಕೇಳಿಸ್ತದೆ, ನಿನ್ನ ಸ್ವರ ಆತನಿಗೆ ಕಿವಿಗೆ ಬೀಳ್ತದೆ. ಆತ ನಿನ್ನ ಕಡೆ ನೋಡಿದ್ರೆ ಮುಗೀತು, ನಿನ್ನ ಎಲ್ಲ ಸಮಸ್ಯೆಗಳು ಬಿಡುಗಡೆ, ನಿನ್ನೆಲ್ಲ ಕಣ್ಣೀರು ಬಿಡುಗಡೆ, ನಿನ್ನೆಲ್ಲ ದುಃಖ ಬಿಡುಗಡೆ, ನಿನ್ನಲ್ಲಿರುವಂತ ವ್ಯಸನ ಎಲ್ಲ ಹೋಗಿ ದೇವರಲ್ಲಿರುವಂತ ಸಮಾಧಾನ ನಿನ್ನಲ್ಲಿ ಬಂದ್ಬಿಡ್ತದೆ. ದೇವರಲ್ಲಿರುವಂತ ಆರೋಗ್ಯ ನಿನ್ನಲ್ಲಿ ಬಂದ್ಬಿಡ್ತದೆ. ದೇವರಲ್ಲಿರುವಂತ ಎಲ್ಲ ನಿನ್ಗೆ ಆತನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವೇನ್ ಮಾಡ್ಬೇಕು, ದೇವರಿಗೆ ಮೊರೆ ಇಡ್ಬೇಕು. ನೋಡ್ರಿ, ಕೀರ್ತನೆ 2ನೇ ಅಧ್ಯಾಯ 8ನೇ ವಚನ ಏನ್ ಹೇಳ್ತದೆ? ಕೀರ್ತನೆ 2ನೇ ಅಧ್ಯಾಯ 8ನೇ ವಚನ ಏನ್ ಹೇಳ್ತದೆ? ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳೆಲ್ಲ ನಿನ್ನ ಅಧೀನ ಮಾಡುವೆನು, ಭೂಮಿಯ ಕಟ್ಟ ಕಡೆವರೆಗೂ ಇರುವ ಎಲ್ಲಾ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಹಾಲೆಲೂಯಾ. ನೀನು ಕೇಳಿಕೊಂಡ್ರೆ ನಿನ್ನ ವಿರೋಧಿಗಳನ್ನ ನಿನ್ನ ಮಿತ್ರನಾಗಿ ಮಾಡ್ತಾನೆ. ನೀನ್ ಕೇಳಿಕೊಂಡ್ರೆ ನಿನ್ನ ಶತ್ರುಗಳನ್ನ ನಿನ್ನ ದಾಸರಾಗಿ ಆತರ ಮಾಡ್ತಾನೆ. ನಿನ್ನ ಹತ್ರ ಬಂದು ನಿಲ್ಲುವಾಗ ಮಾಡ್ತಾನೆ. ನೀನ್ ಕೇಳ್ಕೊಂಡ್ರೆ ಈ ದೇಶ ನಿನ್ ಕೊಡ್ತಾನೆ. ದೇಶದ ಮೇಲೆ ದೊರೆತನ ನೀನು ಕೊಡ್ತಾನೆ. ಆಗಲೇ ಕೊಟ್ಟಿದ್ದಾನೆ, ಆದಿ ಕಾಂಡದಲ್ಲೇ ಕೊಟ್ಬಿಟ್ಟಿದ್ದಾನೆ. ಆತನ ಸ್ವರೂಪದಲ್ಲಿ ಆತನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿ ಪ್ರಪಂಚವನ್ನು ಏನೇ ಸೃಷ್ಟಿ ಮಾಡಿದೋ ಎಲ್ಲದರ ಮೇಲೆ ದೊರೆತನ ಮಾಡುವಂತ ಕೊಟ್ಬಿಟ್ಟಿದ್ದಾನೆ. ಆದ್ರೆ ಹೊಂದಲಿಕ್ಕೆ, ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನೀನ್ ಶಕ್ತನಲ್ಲ. ಅದಕ್ಕಾಗಿ ನೀನೇನ್ ಮಾಡ್ಬೇಕು, ಉತ್ತರ ಸಿಗುವ ತನಕ, ಆಶೀರ್ವಾದ ಸಿಗುವ ತನಕ ನಿನ್ನ ಜೀವಿತದಲ್ಲಿ ನೀನೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ನೀನು ಪ್ರಾರ್ಥನೆ ಮಾಡಿದ್ರೆ ಆತನ ಕೇಳ್ತಾನೆ. ನೀನು ಪ್ರಾರ್ಥನೆ ಮಾಡ್ತೆ ಆತನ ಕೇಳ್ತಾನೆ. ಏನು ಮಾಡ್ತಾನೆ, ಎಲ್ಲ ಸ್ವಾಸ್ಥ್ಯವಾಗಿ ನೀನು ಕೊಡ್ತೀನಿ ಅಂತ ಹೇಳ್ತಾನೆ. ನೀನು ಸ್ವಾಸ್ಥ್ಯವಾಗಿ, ನಿನ್ನ ಎಷ್ಟು ಸ್ವಾಸ್ಥ್ಯ ಅಂದ್ರೆ ವಂಶ 1000 ತಲೆಗಳ ತನಕ ಆಶೀರ್ವಾದ ಮಾಡ್ತಾನಂತೆ. ದೇವರು ಒಂದು ಸಾರಿ ಕೈ ಚಾಚಿದ್ರೆ ನಿನ್ನ ಮೇಲೆ, ಒಂದು ಸಾರಿ ದೇವರ ಹಸ್ತವನ್ನು ನಿನ್ನ ಕಡೆ ಚಾಚಿದ್ರೆ 1000 ತಲೆಗಳ ತನಕ ಆತ ನಿನ್ನ ತೆಗೆಯೋದಿಲ್ಲ. ಆತನ ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರ ಮಾತನ್ನು ಕೇಳ್ರಿ, ದೇವರ ಹತ್ರ ಮೊರೆ ಇಡ್ರಿ. ಆತನ ಮೊರೆ ಹೊಕ್ಕೋರೆಲ್ಲರೂ ಧನ್ಯರು. ಯಾರು ದೇವರ ಮೊರೆ ಹೋಗ್ತಾರೋ, ಯಾರು ದೇವರ ಸನ್ನಿಧಿಗೆ ಬರ್ತಾರೋ, ಯಾರು ದೇವರ ಮಾತನ್ನು ಕೇಳ್ತಾರೋ, ಯಾರು ದೇವರ ಮಾತುಗನುಸಾರ ಜೀವಿಸ್ತಾರೋ ಅವರು ಜೀವಿತದಲ್ಲಿ ಧನ್ಯರು. ಅವರ ಜೀವಿತದಲ್ಲಿ ಯಾವುದೇ ಸಮಸ್ಯೆಗಳು ಇರಲ್ಲ. ಒಂದು ವೇಳೆ ಸಮಸ್ಯೆಗಳು ಬಂದ್ರು ಅವು ತಾನೇ ಓಡೋಗ್ತವೆ. ಅವು ಏನಾಗ್ತವೆ, ತಾನೇ ಹೊರಟೋಗ್ತವೆ. ಬೆಳಗ್ಗೆ ಬಂದ ಮಳೆ ಸಾಯಂಕಾಲ ಇರಲ್ಲ, ಏನಾಗ್ತದೆ, ಓಡೋಗ್ತದೆ. ಹಾಗಾಗಿ ಬೆಳಗ್ಗೆ ಬಂದ ಸಮಸ್ಯೆಗಳು ಸಾಯಂಕಾಲ ತನಕ ನಿನ್ನ ಹತ್ರ ಇರೋದಿಲ್ಲ. ನಿನ್ನ ಸಮಸ್ಯೆಗಳು ಬೆಳಗ್ಗೆ ಬಂದ್ರೆ ಅವು ಸಾಯಂಕಾಲ ತನಕ ಇರೋದಿಲ್ಲ. ಆ ವಿಷಯಗಳು ಆವತ್ತ ಮಾಯವಾಗಿ ಹೋಗ್ತವೆ. ನೀನೇನ್ ಮಾಡ್ಬೇಕು, ಆತನ ಮೊರೆ ಹೊಕ್ಕೋರೆಲ್ಲ ಧನ್ಯರು. ಆ ಒಬ್ಬ ಬಡ ಸ್ತ್ರೀ, ಆ ಬಡ ವಿಧವೆ, ಆ ಒಂದು ಕಠಿಣವಾದ ನ್ಯಾಯಾಧಿಪತಿ ಅಂತ ಯಾವ ರೀತಿ ಆತನ ಕಾಡ್ತಾ ಇತ್ತು, ಅದೇ ರೀತಿಯಲ್ಲಿ ನೀನ್ ಕಾಡು. ದೇವರ ಹತ್ರ ಪ್ರಾರ್ಥನೆ ಮಾಡು. ಏನು ಭಾರತಿಮಾಯಿ ಕುರುಡನು ಯಾವ ರೀತಿ, ದಾವೀದ ಕುಮಾರನೇ, ಯೇಸುವೆ ನನ್ನ ಕರುಣಿಸುವಂತ ನೀನ್ ಪ್ರಾರ್ಥನೆ ಮಾಡು, ಬೇಸರಗೊಳ್ಳದೆ. ಆ ಕುರುಡನನ್ನ ರಕ್ಷಿಸಿದಂತ ದೇವರು, ಆ ಕುರುಡನನ್ನ ಕರೆದಂತ ದೇವರು, ಆ ಕುರುಡನಿಗೆ ಕಣ್ಣು ಕೊಟ್ಟಂತ ದೇವರು ನಿನಗೂ ನಿನ್ನ ಅಗತ್ಯಗಳೆಲ್ಲ ಪೂರೈಸಿ ನಿನಗೇನು ಬೇಕೋ ಅದನ್ನು ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನಿನಗೇನು ಅಗತ್ಯ ಇದೆಯೋ ಅದು ಪೂರೈಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಆದ್ರಿಂದ ನೀನೇನ್ ಮಾಡ್ಬೇಕು, ದೇವ್ರ ಸನ್ನಿಧಿಗೆ ಬರಬೇಕು, ದೇವ್ರ ಮಾತುಗಳು ಕೇಳಬೇಕು. ಮಕ್ಕಳು ಶಾಲೆಗೆ ಹೋದ್ರೇನೆ ಕಲಿಯಕ್ಕಾಗುತ್ತೆ, ಅವ್ರ ಮನೆಯಲ್ಲಿದ್ರೆ ಕಲಿಯಕ್ಕಾಗುತ್ತಾ? ಏನು ಕಲಿಯಕ್ಕಾಗಲ್ಲ. ಹಾಗೆ ನೋಡ್ರಿ, ಈ ಕ್ರೈಸ್ತಗೆ ಈ ಒಂದು ಮಹಾಭಾಗ್ಯ ದೇವರು ಕೊಟ್ಟಿದ್ದಾನೆ. ಏನೋ ಪ್ರತಿ ವಾರ ಆತನ ಸನ್ನಿಧಿಗೆ ಬಂದು ಆತನ ಮಾತುಗಳು ಕೇಳುವಂತೆ, ಆತನ ಸನ್ನಿಧಿಯಲ್ಲಿ ಕೂತು ಪ್ರಾರ್ಥಿಸ್ಲಿಕ್ಕಾಗುತ್ತೆ. ಆತನ ಸನ್ನಿಧಿಯಲ್ಲಿ ನಮ್ಮ ಬೇಕಾದ ಅಗತ್ಯಗಳೆಲ್ಲ ಆತನ ಹತ್ರ ಕೇಳಿಕೊಂಡು ಆಶೀರ್ವಾದ ಹೊಂದಿಕೊಳ್ಳುವಾಗೆ ಒಂದು ಅವಕಾಶ ನಮ್ಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ.
ಅವಕಾಶ ನಮ್ಗೆ ಕಲ್ಸ್ಕೊಡುವಾಗ ಆ ಅವಕಾಶ ನೀನು ಉಪಯೋಗಿಸ್ಕೋಬೇಕು. ಅವಕಾಶ ನೀನು ಉಪಯೋಗಿಸ್ಕೊಡುವಾಗ ಖಂಡಿತ ಇವತ್ತಲ್ಲ ನಾಳೆ ನಿನ್ನ ಪ್ರಾರ್ಥನೆ ಆತನ ಕೇಳ್ತಾನೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡ್ತಾನೆ. ನನ್ನನ್ನು ಬದಲಾಯಿಸಿದೆ ದೇವರು, ನಿನ್ನನ್ನು ಬದಲಾಯಿಸಿದಿಲ್ವಾ? ನನ್ನನ್ನು ಆಶೀರ್ವಾದ ಮಾಡಿ ದೇವರು ನಿನ್ನನ್ನು ಆಶೀರ್ವಾದ ಮಾಡಲ್ವಾ? ದೇವರಲ್ಲಿ ಪಕ್ಷಪಾತ ಇಲ್ಲ, ದೇವರಲ್ಲಿ ಮೇಲು ಕೀಳು ಇಲ್ಲ. ದೇವರಿಗೆ ಎಲ್ಲರೂ ಒಂದೇ. ಯಾಕಂದ್ರೆ ನಾವೆಲ್ಲ ಆತನ ಸೃಷ್ಟಿ, ಆತನ ಶ್ವಾಸ, ಆತನ ಮಕ್ಕಳು, ನಾವು ಆತನ ರಕ್ತ ಹಂಚ್ಕೊಂಡಿರೋಂಥವ್ರು. ಆದ್ರಿಂದ ನಮ್ಮನ್ನ ಪ್ರತಿಯೊಬ್ಬರು ಪ್ರಾರ್ಥನೆ ಕೇಳ್ತಾನೆ. ಪ್ರತಿಯೊಬ್ಬರಿಗೂ ಸಮಾನವಾಗಿ ಆತನ ತೀರ್ಪು ಕೊಡುವ ಆತನಾಗಿದ್ದಾನೆ. ಪ್ರತಿಯೊಬ್ಬರು ಸಮಾನವಾಗಿ ನ್ಯಾಯ ಒದಗಿಸ್ಕೊಡುವ ಆತನಾಗಿದ್ದಾನೆ. ಅದನ್ನ ಪ್ರಿಯ ನನ್ನ ಸಹೋದರ ಸಹೋದರ, ನಿನ್ನ ಸ್ವರ ದೇವರಿಗೆ ಕೇಳಿಸಿತಾ? ನಿನ್ನ ಸ್ವರ ದೇವರಿಗೆ ಕೇಳಿಸ್ತಾ? ನಿನ್ನ ಸ್ವರ ದೇವರಿಗೆ ಕೇಳಿಸೋ ತನಕ, ಆತನ ಉತ್ತರ ಸಿಗುವ ತನಕ ನೀನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇರು. ಖಂಡಿತ ಆ ಒಂದು ವಿಧಿವೆಗೆ ಉತ್ತರ ಕೊಟ್ಟಂತ ದೇವರು, ಆ ಕುರುಡನಿಗೆ ಉತ್ತರ ಕೊಟ್ಟಂತ ದೇವರು ನಿನಗೆ ಕೂಡ ಉತ್ತರ ಕೊಟ್ಟು ನಿನ್ನನ್ನು ಆಶೀರ್ವದಿಸಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಅಪ್ಪ, ಈ ನಿನ್ನ ಮಾತು ಕೇಳುತ್ತಿರುವಂತ ಪ್ರತಿಯೊಬ್ಬ ಹೃದಯದಲ್ಲಿ ನೀನು ಕಾರ್ಯ ಮಾಡಪ್ಪ. ನಿನ್ನ ವಾಕ್ಯ ಎಂಬ ದೇವದೂತನ ಕಳಿಸ್ಕೊಟ್ಟು ಅವರೊಟ್ಟಿಗೆ ಮಾತನಾಡ ದೇವರೇ. ಅವ್ರಿಗೆ ಏನೇ ಸಮಸ್ಯೆ ಇರಲಿ, ಕುಟುಂಬದಲ್ಲಿ ಸಮಸ್ಯೆ ಇರಲಿ, ಗಂಡನಲ್ಲಿ ಸಮಸ್ಯೆ ಇರಲಿ, ಹೆಂಡತಿಯಲ್ಲಿ ಸಮಸ್ಯೆಗಳಿರಲಿ, ರೋಗಗಳು ಅವ್ರನ್ನ ಕಾಡ್ತಾ ಇರಲಿ ಸ್ವಾಮಿ. ಎಂತ ರೋಗವಾದರೂ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಸ್ವಾಮಿ. ಯೇಸುವಿನ ರಕ್ತದಿಂದ ಆ ರೋಗಗಳೆಲ್ಲ ತೊಳೆಯಲ್ಪಡಲಿ ಸ್ವಾಮಿ, ಶುದ್ಧೀಕರಿಸಲ್ಪಡಲಿ ಸ್ವಾಮಿ. ನಿನ್ನ ಸರ್ವಶಕ್ತನು ಎಲ್ ಶಡಾಯ್ ದೇವರು ಅಪ್ಪ, ಆರೋಗ್ಯ ನೀಡುವಂತ ದೇವರು ಸ್ವಾಮಿ. ಅಪ್ಪ, ಆರೋಗ್ಯ ನೀಡುವಂತ ದೇವರು ಸ್ವಾಮಿ. ಅದಕ್ಕಾಗಿ ನಿನ್ಗೆ ವಂದನೆ ಸ್ವಾಮಿ. ಈ ಮಾತುಗಳು ಕೇಳುವ ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಅಪ್ಪ ನೀನ್ ಕಾರ್ಯ ಮಾಡು ಸ್ವಾಮಿ. ನೀನ್ ಆಶೀರ್ವದಿಸಪ್ಪ. ಈ ವಾಕ್ಯದಿಂದ ಅವ್ರು ಬಲ ಹೊಂದಿಸ ಸ್ವಾಮಿ. ನೀನೇ ನಿಜವಾದ ದೇವರು. ನಿನ್ನನ್ನು ಮೊರೆ ಇಡುವ ಎಲ್ಲರ ಧನ್ಯರು. ನಿನ್ನಿಂದ ಉತ್ತರ ಸಿಗುತ್ತೆ ಎಂಬ ನಂಬಿಕೆಯಿಂದ ಅವರು ಪ್ರಾರ್ಥಿಸಿ, ಬೇಸರಗೊಳ್ಳದೆ ಪ್ರಾರ್ಥಿಸಿ, ಉತ್ತರ ಹೊಂದಿಕೊಳ್ಳುವ ಹಾಗೆ ನೀ ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.